ಸರ್, ಈಗ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಅನ್ನುವ ಕೂಗು ಮಾತುಗಳು ಬಹಳಷ್ಟು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಾವೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ನಿಮ್ಮ ಆಫೀಸ್ ನೋಡಿದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಇದ್ದಂತಹ ಫೋಟೋ, ಅದು ಯಾವ ಸಂದರ್ಭ ಹೇಳೋದಾದ್ರೆ? ಮೇಡಮ್, ಅದು ಪೂಜ್ಯ ದೇವೇಗೌಡರು ಸಾಹೇಬ್ರ ಜೊತೆ ನಾವು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ಭೇಟಿ ಮಾಡಕ್ ಹೋದಂತ ಸಂದರ್ಭದಲ್ಲಿ, ಅದು ಕೋವಿಡ್ ಸಂದರ್ಭ. ಅದು ನೋಡಿ, ಇದು ಹಾಕಿ ತಪ್ಕೊಂಡು ಹಿಡ್ಕೊಂಡಿದ್ದಾರೆ ಏನೋ ಪ್ರೈಮ್ ಮಿನಿಸ್ಟರ್. ಆ ಒಂದು ಅವ್ರನ್ನ ಹೋಗಿ ಭೇಟಿ ಮಾಡಿ ಆ ಒಂದು ನಮ್ಗೆ ಅದ್ ನಿಜಕ್ಕೂ ಸಹ ನೋಡಿದ್ರೆ ಬಹಳ ಜನ ಕೇಳ್ತಾರೆ, ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬ್ರು. ಅದಕ್ಕೆ ನಾವು ಪ್ರತಿಯೊಂದಕ್ಕೂ ನಾವು ಕೃತಜ್ಞರಾಗಿರ್ಬೇಕಲ್ಲ. ಇಲ್ಲ ಅಂತಾನೆ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ಲಿಕ್ಕೆ ಸಾಧ್ಯನಾ? ನಾನು ಪೂಜ್ಯ ದೇವೇಗೌಡರು ಸಾಹೇಬ್ರ ಜೊತೆ ಹೋಗಿ, ನಾನು ನೋಡಿ ಮೇಡಮ್, ನಾನು ಕುಮಾರಣ್ಣನ ಜೊತೆ ದೇವೇಗೌಡರು ಸಾಹೇಬ್ರ ಜೊತೆ ಒಂದು 100 ಸತಿ ಸ್ಪೆಷಲ್ ಫ್ಲೈಟು ಹೆಲಿಕಾಪ್ಟರ್ ಓಡಾಡ್ಬಿಟ್ಟಿದೀವಿ. ನಮ್ಗೆ ನಾವೇನೇನು ಅನ್ಕೊಂಡಿದೀವಿ ಅದಕ್ಕಿಂತ ಆ ಭಗವಂತ 100 ಪಟ್ಟು ಚೆನ್ನಾಗಿಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾನು ಯಾವಾಗ್ಲೂ ಸಹ ಅದು ಕೋವಿಡ್ ಟೈಮಲ್ಲಿ ಯಾರನ್ನೂ ಭೇಟಿ ಮಾಡಲ್ಲ. ಕೋವಿಡ್ ಟೈಮಲ್ಲಿ ಅದನ್ನ ಭೇಟಿ ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಭೇಟಿ ಮಾಡಿದ್ದು. ಅದು ಅವತ್ತು ಒಂದು ½ ಇದ್ರು. ಅವತ್ತು ದೇವೇಗೌಡರು ಸಾಹೇಬರು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು, ಅವತ್ತು ನಾನು ಅವ್ರ ಹತ್ರ ಒಂದು 10 ನಿಮಿಷ ನಾನು ಅಲ್ಲಿ ಕೂತಿದ್ದೆ. 10 ನಿಮಿಷ ಇದ್ದು ಆ ಫೋಟೋ ಓಡಿಸ್ಕೊಂಡು ಆಮೇಲೆ ನಾನು ಬಂದೆ. ನಾನು ಸಾಹೇಬರು ಬೇರೆ ಏನೋ ಮಾತಾಡ್ಕೊಂಡು ಬಂದ್ರು. ಅದು ಒಂದು ದೊಡ್ಡ ಒಂದು ಬಹಳ ಒಂದು ಗ್ರೇಟ್ ಅಚೀವ್ಮೆಂಟ್. ಮೋದಿ ಅವರು ದೇವೇಗೌಡರ ಒಡನಾಟ ಇಡೀ ದೇಶಕ್ಕೆ ಗೊತ್ತು. ಪ್ರತಿ ಬಾರಿಯೂ ಕೂಡ ದೇವೇಗೌಡರ ಆದರ್ಶಗಳನ್ನ ಮೋದಿ ಅವರು ಹೊಗಳುತ್ತಾರೆ, ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗುವಂತ ವಿಚಾರದ ಬಗ್ಗೆ 100ಕ್ಕೆ 100 ನಮ್ಮೆಲ್ಲರ ಆಸೆ ಇರತಕ್ಕಂಥದ್ದು ಮತ್ತೆ ಪೂಜ್ಯ ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗ್ಬೇಕು ಅಂತ. ಮೇಡಮ್, ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಅಧಿಕಾರವನ್ನು ನೋಡಿದ್ದಾರೆ. ಅವ್ರಿಗೇನು ಅವಶ್ಯಕತೆ ಇಲ್ಲ. ಪೂಜ್ಯ ದೇವೇಗೌಡರು ಸಾಹೇಬರು ರಾಜ್ಯಸಭೆಯಲ್ಲಿ ಇದ್ರೆ ಈ ರಾಜ್ಯದ ಅಭಿವೃದ್ಧಿ ಕೆಲಸಗಳಿರ್ಬೋದು, ಈ ದೇಶಕ್ಕಿರ್ಬೋದು ಬಹಳ ಒಳ್ಳೇದಾಗ್ತದೆ. ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ಇವತ್ತು ನೀವು ನೋಡಿದಿರಿ, 94 ವರ್ಷ ಕಣ್ಣಲ್ಲಿ ನೀರು ಹಾಕೊಂಡು ಅವತ್ತು ಕೈ ಮುಗಿದು ಅವರು ಇವತ್ತು ರಾಜ್ಯಸಭೆಯಲ್ಲಿ ಹೋರಾಟ ಮಾಡ್ತಾರೆ. ಏನಕ್ಕೋಸ್ಕರ ಹೋರಾಟ ಮಾಡ್ತದೆ? ಈ ರಾಜ್ಯದ ಅಭಿವೃದ್ಧಿಗೋಸ್ಕರ. ಇವತ್ತು ಸಹ ರೈತರ ನೀರಿಗೋಸ್ಕರ, ಬೆಂಗಳೂರು ನಗರದ ಕುಡಿಯ ನೀರಿಗೋಸ್ಕರ ಇವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಎಷ್ಟೋ ಜನ ನಮ್ಮ ಇಲ್ಲಿ ರಾಜ್ಯಸಭೆಯಿಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಲೋಕಸಭೆಯಿಂದ ಆಯ್ಕೆ ಆಗಿರ್ತಕ್ಕಂಥ 28 ಏನು ಲೋಕಸಭಾ ಸದಸ್ಯರಿದ್ದಾರೆ, ಅವರೆಲ್ಲರ ಧ್ವನಿ ಒಂದು ಪೂಜ್ಯ ದೇವೇಗೌಡರು ಸಾಹೇಬರ ಧ್ವನಿ ಒಂದು. ಹಾಗಾಗಿ ಅವರು ರಾಜ್ಯಸಭೆಯಲ್ಲಿ ಇದ್ರೆ ರಾಜ್ಯದ ಅಭಿವೃದ್ಧಿಗೆ, ಈ ಕನ್ನಡ ನಾಡಿನ 6.5 ಕೋಟಿ ಜನರಿಗೆ, ಈ ದೇಶದ 140 ಕೋಟಿ ಜನರ ಬಗ್ಗೆ ಇವತ್ತು ಏನಾದ್ರೂ ಅಭಿಮಾನ, ಈ ದೇಶಕ್ಕೆ ಒಳ್ಳೇದಾಗಬೇಕಂತ ಇವತ್ತು ಸಹ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಇವಾಗ ಸದಾ ಕಾಲ ಅವರು ಯೋಚನೆ ಮಾಡ್ತಕ್ಕಂಥ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಅಂತ ನಮ್ಮ ಹೆಮ್ಮೆಯಿಂದ ಹೇಳಬಹುದು. ಕರೆಕ್ಟ್ ಸರ್. ಸರ್, ಈಗ ಸದ್ಯಕ್ಕೆ ರಾಜಕೀಯ ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾವು ಮಾತನಾಡೋದಾದ್ರೆ, ಆಡಳಿತ ಪಕ್ಷ ಕಾಂಗ್ರೆಸ್, ನಿಮ್ಗೆ ಗೊತ್ತು, ಒಂದ್ ಕಡೆ ಆ ಪಕ್ಷದವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಹೇಳಿದ್ರು, ಒಂದು ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ, ಅದರ ಜೊತೆಗೆ ಸಂಪುಟ ಪುನರ್ರಚನೆ ಸಿಕ್ಕಾಬಟ್ಟೆ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಸ್ವತಃ ಒಪ್ಕೊಂಡಾಯ್ತು. ಈ ಕುರ್ಚಿ ಕಿತ್ತಾಟದ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಈಗ ನಾ ಕೊಡೆ ನೀ ಬಿಡೆ, ನೀವ್ ಹೆಂಗ್ ಕೊಡಲ್ಲ ನಾನು ನೋಡ್ತೀನಿ, ನನ್ನ ನೇತ್ರ ಹೆಂಗ್ ಬಿಡಿಸ್ಕೊಂತೀರಾ ನಾನು ನೋಡ್ತೀನಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರಿಗೆ ಹೆಂಗೆ ಅಂದ್ರೆ ಒಂದ್ ರೀತಿ ಡ್ರಾಮಾ, ಏನಾಗುತ್ತೆ ಅಂತ ಹೇಳಿ. ಮತ್ತೊಂದು ಏನೋ 15ನೇ ತಾರೀಕು ಸಿಹಿ ಸುದ್ದಿ, DK ಅವರಿಗೆ ಸಿಹಿ ಸುದ್ದಿ, ಬರ್ತ್ಡೇಗೆ ಸಿಹಿ ಸುದ್ದಿ ಕೊಟ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು ಅಂತ ಹೇಳಿ. ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ಒಂದು ಸನ್ನಿವೇಶ. ಈಗ ಅವ್ರು ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ, ಯಾರಾದ್ರೂ ಉಪಮುಖ್ಯಮಂತ್ರಿ, ರಾಜ್ಯದ ಅಭಿವೃದ್ಧಿ ಮಾಡ್ಲಿ ಅಲ್ಲ, ನಾವ್ ಹೇಳ್ತಕ್ಕಂಥದ್ದು ಸಿಹಿ ಆದ್ರೂ ಇರ್ಲಿ, ಕಹಿ ಆದ್ರೂ ಇರ್ಲಿ, ನಮ್ಗೇನು ಅದರಿಂದ ಆಗ್ಬೇಕಾದೇನಿಲ್ಲ. ರಾಜ್ಯದ ಜನ ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ, ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರವನ್ನು ನಿಮ್ಗೆ ಕೊಟ್ಟಿದ್ದಾರೆ. ನೀವು ದಯಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಿ, ರಾಜ್ಯದ ಸ್ತ್ರೀ ಸಾಮಾನ್ಯ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಒಂದು ಅವಕಾಶವನ್ನು ನೀವು ಕಲ್ಪಿಸ್ಕೊಡಿ. ಅದ್ ಬಿಟ್ಬಿಟ್ಟು ನೀವು ಕುರ್ಚಿ ಕಿತ್ತಾಟ ಮಾಡ್ಕೊಂಡು ನಿಮ್ಮ ಶಾಸಕರು ಯಾರನ್ನ ನೀವು ಆಯ್ಕೆ ಮಾಡ್ತೀರಿ, ನಿಮ್ಮ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡ್ತಾರೋ ಅದು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆದ್ರೆ ಇವರು ಕುರ್ಚಿ ಕಿತ್ತಾಟದಲ್ಲಿ ಆ ಶಾಸಕರು ಆ ಬಣ ಈ ಬಣ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ಜನ ಇವತ್ತು ಗೋಳಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಒಂದ್ ಕಡೆ ಟ್ರಾಫಿಕ್ನ ಸಮಸ್ಯೆ, ಇನ್ನೊಂದ್ ಕಡೆ ಇವತ್ತು ಇದು ಮೇಡಮ್, ತಾವು ನೋಡಿ, ಹಿಂದೆ ನೀವು 10-15 ವರ್ಷದ ಹಿಂದಕ್ಕೆ ಹೋದ್ರೆ ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಒಬ್ಬ ಗ್ರಾಜುಯೇಟ್ ಸಿಗ್ತಿದ್ದ, ಒಬ್ಬ MBBS ಸ್ಟೂಡೆಂಟ್ ಸಿಗ್ತಿದ್ರು.
ಇವತ್ತು ನೀವು ಪ್ರತಿ ಮನೆಗೆ ಒಬ್ಬ MBBS ಸ್ಟೂಡೆಂಟ್ ಇದ್ದಾರೆ, ಪ್ರತಿ ಮನೆಗೆ ಒಬ್ಬ ಡಬಲ್ ಗ್ರಾಜುಯೇಟ್ ಸ್ಟೂಡೆಂಟ್ ಇದ್ದಾನೆ. ಇವತ್ತು ವಿದ್ಯಾವಂತರು ಇವತ್ತು ಕೆಲಸ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ. ಏನ್ ಮಾಡ್ತಾ ಇದ್ದೀರಿ? ಅದೇ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯುವ ನಿಧಿ ಕೊಟ್ಟು ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ, ಅಲ್ಲ ನೀವ್ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಅವ್ರು ಯುವ ನಿಧಿ ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ಕಾಂಪೀಟ್ ವಿತ್ ಅದು ಯಾರಿಗೂ ಕೊಟ್ಟಿಲ್ಲ, ಅದು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ 7 ಕ್ಲಸ್ಟರ್ನ ಮಾಡಿ 7 ಕಡೆನೂ ಉದ್ಯೋಗ ಸೃಷ್ಟಿ ಮಾಡಬೇಕು, ಎಂಪ್ಲಾಯ್ಮೆಂಟ್ ಆಗ್ಬೇಕು ಅಂತ ಹೇಳಿ ಅದೊಂದು ಸ್ಕೀಮ್ ನ ತಗೊಂಡ್ಬಂದಿದ್ರು. ಆದ್ರೆ ಅಲ್ಪಾವಧಿ ಸರ್ಕಾರ ಹೋಯ್ತು. ಅದಾದ್ಮೇಲೆ ಅದು ಅಲ್ಲಿಗೆ ನೆನಗುದಿಗೆ ಬಿತ್ತು. ಇವತ್ತು ಈ ಸರ್ಕಾರದವ್ರು ಇವತ್ತು 3 ವರ್ಷ ಆಗಿದೆಯಲ್ಲ, ಇವತ್ತು ಹೇಳ್ತಾರಲ್ಲ, ಯಾವ್ದಾದ್ರೂ ಒಂದೇ ಒಂದು ಹೊಸ ಕಂಪನಿಯನ್ನ ತಂದಿದ್ದಾರ? ಯಾರಾದ್ರೂ ಒಂದು ಇವತ್ತು ರಾಜ್ಯದ ಯುವಕರು ಇವತ್ತು ಎಂಪ್ಲಾಯ್ಮೆಂಟ್ ಇಲ್ಲದೆ ಸಾಯ್ತಾ ಇದ್ದಾರೆ. ನೀವು ಯಾವ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡಿದ್ದೀರಿ? ಅದೇ ಕುಮಾರಣ್ಣವ್ರು ಇವತ್ತು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಇವತ್ತು ಅವರು ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಕುಮಾರಣ್ಣವ್ರನ್ನ 5-6 ಬಾರಿ ಭೇಟಿ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಹೋಗಿ ಭೇಟಿ ಮಾಡಿದಾರ? ಅದು ಇದು ಅಸೂಯೆ. ಈ ರೀತಿ ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಇವರು ಸ್ವಲ್ಪ ಇಂಥ ಧೋರಣೆಯನ್ನ ಪಕ್ಕಕ್ಕೆ ಸರಿಸಿ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸಿ ಕುಮಾರಣ್ಣ ಹತ್ರ ಹೋದ್ರೆ ಅದು ಅವರು ಅಲ್ಲಿ ಏನು ಕೇಂದ್ರದಲ್ಲಿ ಇವತ್ತೇನು ಅವರು ಒಂದು ಒಳ್ಳೆ ಬಾಂಧವ್ಯ ಇದೆ ಕುಮಾರಣ್ಣವ್ರಿಗೆ, ಅವರು ಅದನ್ನೆಲ್ಲಾನು ಸಹ ಉಪಯೋಗ ಮಾಡ್ಕೊಂಡು ರಾಜ್ಯದ ಅಭಿವೃದ್ಧಿಗೆ ಅವರು ಕೈ ಜೋಡಿಸಂತ ಕೆಲಸ ಮಾಡ್ತಾರೆ. ಈಗ ಮಂಡ್ಯದಲ್ಲಿ ಈಗ ಅವರು ಹೇಳಿದ್ರು ಒಂದು ಕೈಗಾರಿಕೆ ತರಬೇಕು, ಮೊದಲನೇದಾಗಿ 100 ಎಕರೆ ಬೇಕು ಅಂತ ಹೇಳಿದ್ರು. ಇನ್ನೊಂದು ಯಾವುದೋ ಎಲ್ಲ ಬರ್ತಾ ಇದೆ, ಅದಕ್ಕೆ 500-600 ಎಕರೆ ಸ್ವಲ್ಪ ಹೆಚ್ಚು ಜಮೀನ್ ಬೇಕು ಅಂತೇಳಿ ಮಾಡಿದ್ರೆ ಅಲ್ಲಿನ ಶಾಸಕರುಗಳು ಮತ್ತೆ ಏನು MB ಪಾಟೀಲ್ ಅವರು ಬೃಹತ್ ಕೈಗಾರಿಕಾ ಸಚಿವರು ಏನ್ ಹೇಳ್ತಾರೆ, ಮೊದಲನೇದಾಗಿ 100 ಎಕರೆ ಕೇಳಿದ್ರು, ಈಗ 500 ಎಕರೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಮಸ್ಯೆ ಏನ್ರಿ? ಯಾವ್ದೋ ಕಂಪ್ನಿಗಳವ್ರು ಬಂದಿದ್ದಾರೆ, 500 ಎಕರೆ ಕೊಡಿ. ಈಗ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು 1000 ಎಕರೆ ಇವತ್ತು ಲ್ಯಾಂಡ್ ಬ್ಯಾಂಕ್ ಮಾಡಿ ಇವತ್ತು ಬೇರೆ ಬೇರೆ ಇವತ್ತು ಯಾವ್ದು ಗೂಗಲ್ ಅಂತ ಕಂಪ್ನಿಗಳೆಲ್ಲ ತಗೊಂಡೋಗಿ ಇವತ್ತು ಕೊಡ್ತಾ ಇಲ್ವಾ? ಹೌದು. ರಾಜ್ಯದ ಯುವಕರ ಬಗ್ಗೆ ನಿಮ್ಗೆ ಏನಾದ್ರು ಕನಿಷ್ಠ ಗೌರವ ಇದ್ರೆ, ಕಾಳಜಿ ಇದ್ರೆ ದಯಮಾಡಿ ಒಂದು 500 ಎಕರೆ ಜಾಗ ಕೊಡ್ರಿ, ಅಲ್ಲಿ ಒಳ್ಳೆ ಕಂಪನಿಗಳು ಬರ್ಲಿ. ಇವತ್ತೇನು ಎಂಪ್ಲಾಯ್ಮೆಂಟ್ ಇಲ್ಲದೆ ನಮ್ಮ ಯುವಕರು ಇವತ್ತು ಸಾಯ್ತಾ ಇದ್ದಾರೆ, ಇವತ್ತೆಲ್ಲಾನು ನೇಣಾಕಣಂತ ಪರಿಸ್ಥಿತಿ ಇದೆ. ದಯಮಾಡಿ ಕೊಡಿ ಸ್ವಾಮಿ, ಕಳ್ಕೊಳ್ಳೋದೇನು? ಇದ್ರಲ್ಲಿ ಯಾಕೆ ಪ್ರತಿಷ್ಠೆ? ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜನ ತೀರ್ಮಾನ ಮಾಡ್ತಾರೆ ಯಾವ ಪಕ್ಷಕ್ಕೆ ವೋಟ್ ಕೊಡಬೇಕು, ಯಾರಿಗೆ ಈ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ತರಬೇಕು ಅಂತೇಳಿ. ಅಭಿವೃದ್ಧಿಯಲ್ಲಿ ಯಾಕೆ ಸಣ್ಣತನ ತೋರಿಸ್ತೀರಿ? ಇದರಲ್ಲಾದ್ರೂ ಉದಾರತೆಯಿಂದ ದಯಮಾಡಿ ರಾಜ್ಯದ ಯುವಕರ ದೃಷ್ಟಿಯಿಂದ ಆದ್ರೂ ದಯಮಾಡಿ ಒಂದು ದೊಡ್ಡ ಮನ್ಸು ಮಾಡಿ ಅಲ್ಲಿ ಲ್ಯಾಂಡ್ ಬ್ಯಾಂಕ್ ಅನ್ನು ಮಾಡಿ ಕೊಡಿ ಕೂಡ್ಲೆ. ಅದಾದ್ರೂ ಒಂದು ದೊಡ್ಡ ಒಂದು ಪುಣ್ಯದ ಕೆಲಸ ಮಾಡಿ ನೀವು. ಅದರಲ್ಲಾದ್ರೂ ರಾಜ್ಯದ ಜನತೆಯಿಂದ ನೀವೇ ಆ ಕ್ರೆಡಿಟ್ ತಗೊಳ್ಳಿ. ನಾವೇನಾದ್ರೂ ಬೇಡ ಅಂತ ಹೇಳಿದೀವ? ಇಂಥ ಸಣ್ಣತನ ಬಿಟ್ಟು ಮೇಡಮ್, ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವ್ರು ಕಿಂಚಿತ್ತು ಕಾಳಜಿ ಇದ್ರೆ, ಕುಮಾರಣ್ಣವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತೇನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ದೃಷ್ಟಿಯಿಂದ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ಖಂಡಿತ. ಈಗ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಕೊನೆಯದಾಗಿ JDS ಪಕ್ಷವನ್ನ ಮತ್ತಷ್ಟು ಬಲಿಷ್ಠ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಫೈನಲ್ ಆಗಿ ಹೇಳೋದಾದ್ರೆ, ಮತ್ತೆ ರಾಜ್ಯದ ಜನರಿಗೆ ಏನ್ ಹೇಳ್ತೀರಾ? ಮೇಡಮ್, ನಾನು ಇಷ್ಟೇನೆ, ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರು ನಗರದಲ್ಲಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ನಮ್ಮ ನಾಗರಿಕರು, ಅದರಲ್ಲೂ ವಿಶೇಷವಾಗಿ ಚುನಾವಣೆ, ಬೆಂಗಳೂರು ನಗರದ ಚುನಾವಣೆ, ಬೆಂಗಳೂರು ನಗರ ಇವತ್ತು ಅಭಿವೃದ್ಧಿ ಇಲ್ಲದೆ ಬಹಳ ಜನ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ನಿಮಗೆ ಇವತ್ತು ಯಾರಾದರೂ ಬಡವರು ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಒಂದು 30-40 ಸೈಟಲ್ಲಿ ಏನಾದರೂ ಮನೆ ತಗೊಬೇಕು, ಅಥವಾ 20-30 ನಾವು ಮನೆ ತಗೊಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನೋಡಿದ್ದೀನಿ, ನಾನು ಗ್ರೌಂಡ್ ರಿಪೋರ್ಟ್ ನನಗೆ ಗೊತ್ತಿದೆ. ಇವತ್ತು ಹೇಳ್ತಾರೆ ಹಿಂದೆ ನೀವು ಜೀವನ ಮಾಡೋದೇ ಕಷ್ಟ ಇದೆ, ನಿಮ್ಗೆ ಒಂದು ಕಾಯ್ದೆ ತಂದ್ಬಿಟ್ಟಿದ್ದಾರೆ. ಕಾಯ್ದೆ ಏನಪ್ಪಾ ಅಂತಂದ್ರೆ, ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ನೀವು ಅದನ್ನು ಮನೇನೆ ಮುಟ್ಕೊಲ್ ಹಾಕೊಂಬೋದು. ಅದಕ್ಕೊಂದು ಆದೇಶ ಮಾಡ್ಬಿಡ್ತಾರೆ. ನೀವು ಆದೇಶ ಮಾಡಿದ ಮಾತ್ರಕ್ಕೆ ನೀವೇನು ಮನೇನ ಕಿತ್ಕೊಳಕ್ಕಾಗಲ್ಲ, ಬಟ್ ಒಂದು ಆದೇಶ ಅಂತ ಇರ್ತದೆ. ಅವ್ರು ಹೋಗಿ ಮತ್ತೆ ಕೋರ್ಟ್ಗೆ ಹೋಗ್ಬೇಕು. ಬಡವರು ಟ್ಯಾಕ್ಸೇ ಕಟ್ಟಕ್ ಆಗಲಿಲ್ಲ ಅಂತಂದ್ರೆ ನೀವು ಹೈಕೋರ್ಟ್ಗೆ ಹೋಗಿ, ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ನೀವೇನಾದ್ರೂ ಇವತ್ತು ಅದ್ರ ಮೇಲೆ ಫೈಟ್ ಮಾಡ್ಬೇಕು ಸರ್ಕಾರದ ಮೇಲೆ ಅಂತಂದ್ರೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ರೀತಿ ನೀವು ಈ ಮನೆಯಾಳ ಬುದ್ಧಿ ಬಿಟ್ಟು ರಾಜ್ಯದ ಜನರು ನೆಮ್ಮದಿಯಿಂದ ಜೀವನ ಮಾಡ್ಬೇಕಾದ್ರೆ, ರಾಜ್ಯದ ಬಡವರು ಇವಾಗ ನೀವು ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಎದ್ರೆ ದಿಗ್ಭ್ರಮೆ, ಯಾವುದೋ ಎಲ್ಲ ಬೆಲೆಗಳು ಜಾಸ್ತಿ, ಆಮೇಲೆ ನೀವು ಟ್ಯಾಕ್ಸ್ ಜಾಸ್ತಿ,
ಅದಕ್ಕೆ ಇನ್ನೊಂದೇನೋ ಕಾಯ್ದೆ ತಗೊಂಡ್ಬಂದಿರ್ತೀರಿ. ಇಂಥ ಸಮಸ್ಯೆಗಳು ನೂರಾರು ಇದಾವೆ. ಹಾಗಾಗಿ ನನ್ನ ಮನವಿ, ಬೆಂಗಳೂರು ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥ, ಮುಂದೆ ಬರ್ತಕ್ಕಂಥ ಏನಿ ಗ್ರೇಟರ್ ಬೆಂಗಳೂರು ಚುನಾವಣೆ 369 ವಾರ್ಡಿನ ಮತದಾರರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಬೆಂಗಳೂರು ನಗರದ ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ನಮ್ಮ 5 ಜನ ಅಧ್ಯಕ್ಷರುಗಳು, ಅವರು ಎಲ್ರೂ ನಾವು ಪ್ರತಿಯೊಂದು ಮನೆಗೂ ಬರ್ತೀವಿ. ಪ್ರತಿಯೊಂದು ವಾರ್ಡಲ್ಲೂ ಈಗಾಗಲೇ ನಾವು ಕೆಲಸ ಮಾಡ್ತಾ ಇದ್ದೀರಿ. ಈ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನೀವು ಶಕ್ತಿ ತುಂಬಂತ ಕೆಲಸ ಮಾಡಿ. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ನೀವು ಶಕ್ತಿ ತುಂಬಂತ ಕೆಲಸ ಮಾಡಿದ್ರೆ, ಹೆಚ್ಚಿನ ಅಭ್ಯರ್ಥಿಗಳು ಆಯ್ಕೆ ಆಗಿ ಬಂದ್ರೆ, ನಿಜಕ್ಕೂ ಹೇಳ್ತೀರಿ, ಬೆಂಗಳೂರು ನಗರದ ನಾಗರಿಕರು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ಸುಸಂದರ್ಭವನ್ನ ನಾವು ಸೃಷ್ಟಿ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀವು ಇದೇ ರೀತಿ ಕಾಂಗ್ರೆಸ್ನವ್ರಿಗೆ ನೀವು ಮತ ಕೊಟ್ರೆ, ಇವತ್ತೇನು ನೀವು ನರಳಾಡ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ನೀವು ನೇಣು ಹಾಕೊಳ್ಳತಕ್ಕಂಥ ಪರಿಸ್ಥಿತಿ ಬರ್ತದೆ. ಇಷ್ಟಂತೂ ನಾನು ಹೇಳಬಲ್ಲೆ. ಹಾಗಾಗಿ ನಾನು ಮನವಿ, ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಂತ ಕೆಲಸ ಮಾಡಬೇಕು ಅಂತೇಳಿ ನಾನು ನಾಗರಿಕರಲ್ಲಿ ತಮ್ಮ ಮುಖಾಂತರ ನಾನು ಕೈ ಜೋಡಿಸಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಏನು ನಿಮ್ಗೆ ಒಂದು ದೊಡ್ಡ ಮಟ್ಟದಲ್ಲಿ JDS ಪಕ್ಷ ಜವಾಬ್ದಾರಿಯನ್ನ ಕೊಟ್ಟಿದೆ, ಅದನ್ನ ಸುಸೂತ್ರವಾಗಿ ನೆರವೇರಿಸಿ ಮುಂಬರುವಂತಹ ಚುನಾವಣೆಗಳಲ್ಲಿ JDS ಪಕ್ಷ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗ್ಲಿ ಬೆಂಗಳೂರಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು ಸರ್, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ರಮೇಶ್ ಗೌಡ್ರು ಬಹಳ ಮುಕ್ತಕಂಠದಿಂದ ನಮ್ಮ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಬೆಂಗಳೂರಲ್ಲಿ JDS ಅನ್ನ ಮತ್ತಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಕೆಲಸ ಕಾರ್ಯಗಳು ಇದೇ ರೀತಿಯಾಗ್ಲಿ, ಅವರ ಮುಂದಿನ ರಾಜಕೀಯ ಜೀವನ ಮತ್ತಷ್ಟು ಸುದೀರ್ಘವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.